ನಮಸ್ಕಾರ ಗೆಳೆಯರೇ. ಇವತ್ತು ನಾವು ಅರ್ಜುನ್ ಜನ್ಯ ಅವರ ನಿರ್ದೇಶನದ ಬಹು ನಿರೀಕ್ಷಿತ ಸಿನಿಮಾ 45 ಬಗ್ಗೆ ಮಾತಾಡೋಣ. ಶಿವಣ್ಣ, ಉಪೇಂದ್ರ ಮತ್ತು ರಾಜ್ ಬಿ ಶೆಟ್ಟಿ ಈ ಮೂವರು ದಿಗ್ಗಜರು ಒಂದೇ ಪರದೆಯ ಮೇಲೆ ಬಂದ್ರೆ ಹೇಗಿರುತ್ತೆ ಅನ್ನೋ ಕುತೂಹಲ ಎಲ್ಲರಿಗೂ ಇತ್ತು. ಸಿನಿಮಾ ಹೇಗಿದೆ ಅಂತ ಈಗ ನೋಡೋಣ. ಈ ಚಿತ್ರದ ಕಥೆ ಕೇವಲ ಒಂದು ಆಕ್ಸಿಡೆಂಟ್ ಬಗ್ಗೆ ಮಾತ್ರವಲ್ಲ, ಅದು ಕರ್ಮದ ಬಗ್ಗೆ ಹೇಳುತ್ತದೆ. ರಾಜ್ ಬಿ ಶೆಟ್ಟಿಯವರು ಒಬ್ಬ ಸಾಧಾರಣ ವ್ಯಕ್ತಿಯಾಗಿ ಕಾಣಿಸಿಕೊಳ್ಳುತ್ತಾರೆ. ಒಂದು ಅಪಘಾತದ ನಂತರ ಅವರ ಜೀವನದಲ್ಲಿ ವಿಚಿತ್ರ ಘಟನೆಗಳು ನಡೆಯಲು ಶುರುವಾಗುತ್ತವೆ. ಮನುಷ್ಯ ಸತ್ತ ಮೇಲೆ ಅವನ ಆತ್ಮಕ್ಕೆ 45 ದಿನಗಳ ಕಾಲ ಏನೆಲ್ಲಾ ಅನುಭವಗಳಾಗುತ್ತವೆ ಎಂಬ ಗರುಡ ಪುರಾಣದ ಎಳೆಯನ್ನು ಇಟ್ಟುಕೊಂಡು ಕಥೆ ಹೆಣೆಯಲಾಗಿದೆ. ಈ ಜರ್ನಿಯಲ್ಲಿ ಶಿವಣ್ಣ ಒಬ್ಬ ಮಾರ್ಗದರ್ಶಕನಂತೆ ಬಂದರೆ, ಉಪೇಂದ್ರ ಅವರು ಸಸ್ಪೆನ್ಸ್ ತುಂಬಿದ ವಿಭಿನ್ನ ಪಾತ್ರದಲ್ಲಿ ಎಂಟ್ರಿ ಕೊಡುತ್ತಾರೆ. ಈ ಮೂವರ ಉದ್ದೇಶವೇನು ಮತ್ತು 45ನೇ ದಿನ ಏನಾಗುತ್ತದೆ ಅನ್ನೋದೇ ರೋಚಕ ಕಥೆ. ಶಿವಣ್ಣ ಅವರ ಎನರ್ಜಿ ಅದ್ಭುತ. ಅವರ ವಿಭಿನ್ನ ಅವತಾರಗಳು ಅಭಿಮಾನಿಗಳಿಗೆ ಹಬ್ಬದಂತಿದೆ. ಉಪೇಂದ್ರ ಅವರ ಮ್ಯಾನರಿಸಂ ಮತ್ತು ಸ್ಟೈಲ್ ಈ ಸಿನಿಮಾದಲ್ಲಿ ಹೈಲೈಟ್. ಅವರ ಪಾತ್ರ ತುಂಬಾ ಪವರ್ಫುಲ್ ಆಗಿದೆ. ರಾಜ್ ಬಿ ಶೆಟ್ಟಿ ಇಡೀ ಸಿನಿಮಾವನ್ನು ತಮ್ಮ ನಟನೆಯಿಂದ ರಾಜ್ ಬಿ ಶೆಟ್ಟಿಯವರು ಮುನ್ನಡೆಸುತ್ತಾರೆ. ಅವರ ಮುಗ್ಧತೆ ನಮಗೆ ತುಂಬಾ ಇಷ್ಟ ಆಗುತ್ತೆ. ಪ್ಲಸ್ ಪಾಯಿಂಟ್ಸ್: ಅರ್ಜುನ್ ಜನ್ಯ ಮ್ಯೂಸಿಕ್ ಕೇವಲ ನಿರ್ದೇಶನ ಮಾತ್ರವಲ್ಲ, ಹಿನ್ನೆಲೆ ಸಂಗೀತ ಸಿನಿಮಾದ ಜೀವ. ಪ್ರತಿ ಸೀನ್ ಕೂಡ ಮ್ಯೂಸಿಕ್ನಿಂದಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತದೆ. ಕೊನೆಯ 45 ನಿಮಿಷಗಳ ಸಿನಿಮಾ ಒಂದು ರೋಲರ್ ಕೋಸ್ಟರ್ ಇದ್ದಂತೆ. ಯಾರೂ ಊಹಿಸದಂಥ ತಿರುವುಗಳಿಲ್ಲಿವೆ. ಸತ್ಯ ಹೆಗಡೆ ಅವರ ಕ್ಯಾಮೆರಾ ಕೆಲಸ ಮತ್ತು ಸಿನಿಮಾದ ಕಲರ್ಸ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿದೆ. ಮೂವರು ದೊಡ್ಡ ನಟರನ್ನು ಒಂದೇ ಫ್ರೇಮ್ನಲ್ಲಿ ನೋಡುವುದೇ ಕಣ್ಣಿಗೆ ಹಬ್ಬ. ಮೈನಸ್ ಪಾಯಿಂಟ್ಸ್: ಸಿನಿಮಾದ ಮೊದಲ ಅರ್ಧ ಕಥೆಯನ್ನು ಶುರು ಮಾಡಲು ಸ್ವಲ್ಪ ಜಾಸ್ತಿ ಸಮಯ ತಗೊಂಡಿದ್ದಾರೆ ಅನಿಸುತ್ತದೆ. ಇದು ಸಾಮಾನ್ಯ ಪ್ರೇಕ್ಷಕರಿಗೆ ಸ್ವಲ್ಪ ನಿಧಾನ ಅನಿಸಬಹುದು. ಗರುಡ ಪುರಾಣ ಮತ್ತು ಆಧ್ಯಾತ್ಮಿಕ ವಿಷಯಗಳು ಎಲ್ಲರಿಗೂ ಸುಲಭವಾಗಿ ಅರ್ಥವಾಗದಿರಬಹುದು. ಕೆಲವು ಫ್ಯಾಂಟಸಿ ದೃಶ್ಯಗಳಲ್ಲಿ ವಿಎಫ್ಎಕ್ಸ್ ಇನ್ನೂ ಸ್ವಲ್ಪ ನೈಜವಾಗಿರಬೇಕಿತ್ತು ಅನಿಸಿದೆ. 45 ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ಪ್ರಯತ್ನ. ಸ್ಟಾರ್ ನಟರ ಅಭಿಮಾನಿಗಳಿಗೆ ಮತ್ತು ಹೊಸ ರೀತಿಯ ಗಂಭೀರವಾದ ಕಥೆ ಇಷ್ಟಪಡುವವರಿಗೆ ಈ ಸಿನಿಮಾ ಖಂಡಿತ ಇಷ್ಟ ಆಗತ್ತೆ. ಫ್ಯಾಮಿಲಿ ಜೊತೆ ನೋಡಬಹುದಾದ ಸಿನಿಮಾ ಇದು. ನೀವು ಸಿನಿಮಾ ನೋಡಿದ್ರೆ ನಿಮಗೆ ಹೇಗೆ ಅನಿಸಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.